ಇನ್ನು ರಣಕಣದಲ್ಲಿ ಅಭ್ಯರ್ಥಿಗಳು ಮತ ಸಮರಕ್ಕೆ ಇಳಿದಿದ್ರೆ ಅಭ್ಯರ್ಥಿಗಳ ಪರ ಅಖಾಡದಲ್ಲಿ ಅಬ್ಬರಿಸ್ತಾ ಇರುವಂತ ನಾಯಕರದ್ದು ಮಾತಿನ ಕಾಳಗವೇ ನಡೀತಾ ಇದೆ. ಅಲ್ಲಲ್ಲಿ ಕಣ್ಣೀರಿನ ಧಾರೆಯೂ ಹರಿತಾ ಇದೆ. ಅಮಿತ್ ಶಾ ಅವರಿಗೆ ಯಾಕೆ ಸುಳ್ಳು ಹೇಳ್ತೀರಿ ಜನಗಳಿಗೆ? ಒಂದೇ ವೇಳೆಗೆ ಬನ್ನಿ, ನಾವು ಸುಳ್ಳು ಹೇಳ್ತಾ ಇದ್ದೀವಿ, ನೀವು ಸುಳ್ಳು ಹೇಳ್ತಾ ಇದ್ದೀವಿ, ಚರ್ಚೆ ಆಗಲಿ. ಸಿದ್ದರಾಮಯ್ಯನವರ ಮಾತಿಗೆ ಯಾವುದೇ ರೀತಿಯ ಬೆಲೆ ಕೊಡುವಂತ ಅಗತ್ಯ ಇಲ್ಲ. ಇದು ರಣಕಣದಲ್ಲಿ ಹಾಲಿ ಸಿಎಂ ಸಿದ್ದರಾಮಯ್ಯ ಮಾಜಿ ಸಿಎಂ ಬಿಎಸ್ವೈ ನಡುವಿನ ಸವಾಲಿನ ಸಮರ. ಬರ ಪರಿಹಾರವನ್ನೇ ಅಸ್ತ್ರ ಮಾಡಿಕೊಂಡಿದ್ದ ಸಿದ್ದರಾಮಯ್ಯ ಅಮಿತ್ ಶಾ ರಾಜ್ಯಕ್ಕೆ ಬಂದಾಗ ಕುಟುಕಿದ್ರು. ಇದಕ್ಕೆ ಚನ್ನಪಟ್ಟಣದ ಸಮಾವೇಶದಲ್ಲಿ ಉತ್ತರ ಕೊಟ್ಟಿದ್ದ ಅಮಿತ್ ಶಾ ಲೇಟ್ ಆಗಿ ಮನವಿ ಮಾಡಿದ್ದೆ ಬರ ಪರಿಹಾರ ನೀಡದಿರಲು ಕಾರಣ ಎಂದಿದ್ರು. ಇದಕ್ಕೀಗ ಸಿಎಂ ಸಿದ್ದರಾಮಯ್ಯ ಮತ್ತೆ ಧಮ್ಮಿನ ಸವಾಲೆಸೆದಿದ್ದಾರೆ. ಅಮಿತ್ ಶಾ ಅವರಿಗೆ ಯಾಕೆ ಸುಳ್ಳು ಹೇಳ್ತೀರಿ ಜನಗಳಿಗೆ? ಸುಳ್ಳು ಮಾಹಿತಿ ಕೊಡ್ತೀರಿ, ಒಂದೇ ವೇಳೆಗೆ ಬನ್ನಿ, ನಾವು ಸುಳ್ಳು ಹೇಳ್ತಾ ಇದ್ದೀವಿ, ನೀವು ಸುಳ್ಳು ಹೇಳ್ತಾ ಇದ್ದೀವಿ, ಚರ್ಚೆ ಆಗಲಿ. ಅದಕ್ಕೆ ಬರಕ್ಕೆ ದಮ್ಮಿಲ್ಲ ಅವರಿಗೆ. ಪಾಠ ಕಲಿಸೋರು ಯಾರು? ನೀವು ಕಲಿಸ್ಬೇಕಲ್ವಾ? ಸಿದ್ದರಾಮಯ್ಯನವರ ಮಾತಿಗೆ ಯಾವುದೇ ರೀತಿಯ ಬೆಲೆ ಕೊಡುವಂತ ಅಗತ್ಯ ಇಲ್ಲ. ವಿನಾಕಾರಣ ಆರೋಪ ಮಾಡುವಂತದ್ದು ಸಿದ್ದರಾಮಯ್ಯನವರ ಒಂದು ಸಹಜ ಪ್ರವೃತ್ತಿ. ಈಶ್ವರಪ್ಪರನ್ನ ಬಿಜೆಪಿಯವರೇ ಬಲಿ ಹಾಕ್ತಾರೆ. ಸಿಎಂ ಬಾಂಬ್. ಶಿವಮೊಗ್ಗದಲ್ಲಿ ಬಿಎಸ್ವೈ ಕುಟುಂಬದ ವಿರುದ್ಧ ಬಂಡಾಯ ಎದ್ದಿರುವ ಈಶ್ವರಪ್ಪ ನಿನ್ನೆ ದೆಹಲಿಗೆ ಹೋಗಿ ಬಂದಿದ್ದಾರೆ. ಈ ಮಧ್ಯೆ ಈಶ್ವರಪ್ಪ ಕುರಿತು ಚಿತ್ರದುರ್ಗದಲ್ಲಿ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ಅವರೇನಾದ್ರೂ ಪಕ್ಷೇತರವಾಗಿ ಸ್ಪರ್ಧಿಸಿದ್ರೆ ಐಟಿ ಇಡಿ ಬಿಟ್ಟು ಬಿಜೆಪಿ ಅವರೇ ಈಶ್ವರಪ್ಪರನ್ನ ಬಲಿ ಹಾಕ್ತಾರೆ ಅಂದ್ರು. ಆ ಈಶ್ವರಪ್ಪನ ಬಿಡಲ್ಲ ಅವರು. ಒಂದ್ ವೇಳೆ ಏನಾದ್ರು ಇಂಡಿಪೆಂಡೆಂಟ್ ನಿಂತುಬಿಟ್ರೆ ಈಶ್ವರಪ್ಪ ಅವ್ರ ಮೇಲೆ ಇಡಿ ಬಿಟ್ಟು ಇನ್ಕಮ್ ಟ್ಯಾಕ್ಸ್ ಬಿಟ್ಟು ಬಲಿ ಹಾಕ್ಬಿಡ್ತಾರೆ. ತುಮಕೂರು ಬಿಜೆಪಿಯಲ್ಲಿ ಗಂಡಸರು ಇಲ್ವೇನ್ರಿ ಎಂದ ಪರಂ. ಬಿಜೆಪಿಯವರಿಂದಲೇ ಪುಲ್ವಾಮಾ ದಾಳಿ ಎಂದ ಕೈ ಶಾಸಕ. ತುಮಕೂರಿನಿಂದ ವಿ ಸೋಮಣ್ಣ ಅವರನ್ನ ಅಖಾಡಕ್ಕೆ ಇಳಿಸಿರುವ ಬಿಜೆಪಿ ವಿರುದ್ಧ ಸಚಿವ ಪರಮೇಶ್ವರ್ ಕೆಂಡ ಕಾರಿದ್ದಾರೆ. ಬೆಂಗಳೂರಿನಿಂದ ಕರೆದುಕೊಂಡು ಬಂದು ನಿಲ್ಲಿಸಿದ್ದಾರೆ. ಜಿಲ್ಲೆಯಲ್ಲಿ ಒಬ್ಬ ಗಂಡಸು ಇಲ್ವೇನ್ರಿ ಅಂತ ಪ್ರಶ್ನಿಸಿದ್ದಾರೆ. ಯಾರೋ ಹೊರಗಡೆಯಿಂದ ಬೆಂಗಳೂರಿನಿಂದ ಕರ್ಕೊಂಡ್ಬಂದು ಸೋಮಣ್ಣ ಅಂತ ಹೇಳಿ ನಿಲ್ಸಿದಿರಲ್ಲ. ತುಮಕೂರು ಜಿಲ್ಲೆನಲ್ಲಿ ಯಾವನು ಒಬ್ಬ ಗಂಡಸು ಭಾರತೀಯ ಜನತಾ ಪಾರ್ಟಿನಲ್ಲಿ ನಿಂತ್ಕೊಳ್ಳೋಕೆ ಇರ್ಲಿಲ್ವೇನ್ರಿ? 2019ರ ಪುಲ್ವಾಮಾ ದಾಳಿ ಮತ್ತೆ ಮುನ್ನೆಲೆಗೆ ಬಂದಿದೆ. ಕೇಂದ್ರವನ್ನ ಟೀಕಿಸುವ ಭರದಲ್ಲಿ ಗುಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಗಂಭೀರ ಆರೋಪವನ್ನೇ ಮಾಡಿದ್ದಾರೆ. ಬಿಜೆಪಿಯವರೇ ಪುಲ್ವಾಮಾ ದಾಳಿ ಮಾಡಿಸಿರುವುದಾಗಿ ಗುಡುಗಿದ್ದಾರೆ. ಚುನಾವಣಾ ಕಣದಲ್ಲಿ ನಿಖಿಲ್ ಸುಧಾಕರ್ ಕಣ್ಣೀರ ಕಹಾನಿ. ಒಂದು ಕಡೆ ಮಾತಿನ ಯುದ್ಧ ಜೋರಾಗಿದ್ರೆ ಇತ್ತ ರಣಕಣದಲ್ಲಿ ಕಣ್ಣೀರು ಸಹ ಸದ್ದು ಮಾಡಿದೆ. ರಾಮನಗರದಲ್ಲಿ ಮಂಜುನಾಥ್ ಪರ ಪ್ರಚಾರದಲ್ಲಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ ತಮ್ಮ ಹಿಂದಿನ ಸೋಲುಗಳನ್ನ ನೆನೆದು ಕಣ್ಣೀರು ಹಾಕಿದ್ರು. ಅತ್ತ ಚಿಕ್ಕಬಳ್ಳಾಪುರದಲ್ಲಿ ಪ್ರಚಾರ ಮಾಡಿದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಕೂಡ ಕಳೆದ 10 ತಿಂಗಳಿಂದ ಅಜ್ಞಾತವಾಸ ಅನುಭವಿಸಿದ್ದೇನೆ, ನಾನು ತಪ್ಪು ಮಾಡಿಲ್ಲ, ನಿಮ್ಮ ಸೇವೆ ಮಾಡಲು ನನಗೆ ಅವಕಾಶ ಕೊಡಿ ಅಂತ ಕಣ್ಣೀರು ಹಾಕಿದ್ರು. ನಾನು ಮಾಡಬೇಕಂತ ತಪ್ಪಿಗೆ ಇವತ್ತು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ನಾಯಕರುಗಳು ಏನು 5,000 ರೂಪಾಯಿ ಟೋಕನ್ ಹಂಚಿದ್ರು ರಾತ್ರಿ 2 ಗಂಟೆ ಸಮಯದಲ್ಲಿ. ಪಾಪ ಮುಕ್ತ ಮತದಾರ ತಂದೆ ತಾಯಂದ್ರುಗಳಿಗೆ ಮೋಸವನ್ನ ಮಾಡಿದ್ರು. ಆ ಮೋಸಕ್ಕೆ ನಾನು ಬಲಿಯಾದಂಥದ್ದು. ಆದ್ರೆ ನಮ್ಮ ಕ್ಷೇತ್ರ ಜನ ನನ್ನ ಕೈ ಬಿಟ್ಟಿಲ್ಲ ಅಂತಕ್ಕಂಥದ್ದನ್ನ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಮ್ಮೆ ನಿಮ್ಮ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ. ಕೊಡ್ತೀರಾ? ದೂರ ಮಾಡಿದ್ದೀರಿ. ಕಳೆದ 10 ತಿಂಗಳಲ್ಲಿ ಅಜ್ಞಾತವಾಸವನ್ನ ಅನುಭವಿಸಿದ್ದೀನಿ. ನಾನೇನು ತಪ್ಪು ಮಾಡಿಲ್ಲ. ನಿಮ್ಮ ಸೇವೆಯನ್ನ ನಿಮ್ಮ ಮಗನಾಗಿ ನಾನು ಮಾಡ್ತೀನಿ. ಹೀಗೆ ಲೋಕಸಭೆ ಸಮರಾಂಗಣದಲ್ಲಿ ಮಾತಿನ ಬೆಂಕಿ ಬಿರುಗಾಳಿ ಕಣ್ಣೀರಿನ ಹಾವಳಿ ಎದ್ದಿದೆ. ಜನಸಾಮಾನ್ಯರು ಇದನ್ನ ನೋಡ್ತಾ ಸಖತ್ ಮಜಾ ತೆಗೆದುಕೊಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.